ಇವತ್ತು ಬೆಂಗಳೂರು ನಗರ ಜಿಲ್ಲೆ ಸಂಬಂಧಪಟ್ಟಂತೆ 11-12 ಲೋಕಲ್ ಬಾಡೀಸ್ ಅವನ್ನೆಲ್ಲ ಅಧಿಕಾರಿಗಳನ್ನೆಲ್ಲ ಕರೆಸಿ ಮೀಟಿಂಗ್ ಮಾಡಿದ್ದೇನೆ. ಬಹಳ ಪ್ರಮುಖವಾದಂತ ಮೀಟಿಂಗ್. ಮುಂದೆ ಬೆಂಗಳೂರು ಬೆಳೀತದೆ. ಸೊ ಎಂಟೈರ್ BMRD ವ್ಯಾಪ್ತಿ ಏನಿದೆ ಆ ಏರಿಯಾ ಇವತ್ತಲ್ಲ ನಾಳೆ ಬೆಂಗಳೂರು ನಗರ ಆಗ್ತದೆ. ಅದಕ್ಕೆ ಮೊದಲು ನಾನು ಡೈರೆಕ್ಷನ್ ಏನ್ ಕೊಟ್ಟಿದ್ದು ಅಂತಂದ್ರೆ ಪ್ಲಾನಿಂಗ್ ಕರೆಕ್ಟ್ ಆಗಿರ್ಬೇಕು ಅಂತ. ನಾನು ನಿನ್ನೆ ಒಂದಷ್ಟು ಏರಿಯಾ ಎಲ್ಲ ನೋಡಿದೆ. ಈ ರೋಡ್ಸ್ ಎಲ್ಲ ಈಗಿಂದನೇ ನಾವು ವೈಡ್ನಿಂಗ್ ಮಾಡಕ್ಕೆ ವ್ಯವಸ್ಥೆ ಮಾಡಬೇಕು. ಪ್ರಾಪರ್ ಪ್ಲಾನಿಂಗ್ ಆಗಬೇಕು. ಯಾಕೆಂದ್ರೆ ಕೆಲವು ಪಂಚಾಯತಿಗಳಲ್ಲಿ, ಕೆಲವು ಪಟ್ಟಣ ಪಂಚಾಯತಿಗಳಲ್ಲಿ, ಕೆಲವು CMC ಏರಿಯಾಗಳಲ್ಲಿ ರೋಡು ವೈಡ್ನಿಂಗ್ ಇಲ್ಲ. ಅವರು ಜಾಸ್ತಿ ಕನ್ಸ್ಟ್ರಕ್ಷನ್ ಬರಕ್ಕಿಂತ ಮುಂಚಿತವಾಗಿ ನಾವು ಒಂದು ಪ್ಲಾನಿಂಗ್ ಡಿಕ್ಲೇರ್ ಮಾಡಬೇಕು. ಅದಕ್ಕೆ ನಾನು ಸಪರೇಟ್ ಆಗಿ ಎಲ್ಲ CMCಗಳ ಕನೆಕ್ಷನ್ PWD ಅವ್ರನ್ನ, ಟೌನ್ ಪ್ಲಾನಿಂಗ್ ಅವ್ರನ್ನ ಎಲ್ಲ ವಿಶ್ವಾಸಕ್ಕೆ ತೆಗೆದುಕೊಂಡು ಹೊಸ ಮಾಸ್ಟರ್ ಪ್ಲಾನ್ ತಯಾರು ಮಾಡಿ ಅಂತ ಹೇಳಿದೀನಿ. ರೋಡ್ ಗ್ರಿಡ್ಸ್ ಮತ್ತು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಇವೆಲ್ಲದಕ್ಕೂ ಮುಂದಕ್ಕೆ ಅನುಕೂಲ ಆಗಲಿ ಅಂತೇಳಿ ಆತಾತರವಾಗಿ ಮಾಡೋದ್ ಬೇಡ ಅಂತೇಳಿ ಇದಕ್ಕೆಲ್ಲ ವ್ಯವಸ್ಥೆ ಆಗ್ಬೇಕು ಅಂತ ತೀರ್ಮಾನ ಮಾಡಿ. ಯಾಕೆಂದ್ರೆ ಇವೆಲ್ಲ ಕೆಲವರು ಬಾರ್ಡರ್ ಇಂದ ಪಂಚಾಯತಿಗಳು ಸೇರಿದೆ, ಮುನ್ಸಿಪಾಲಿಟಿಗಳು ಸೇರಿದೆ. ಅದಕ್ಕೆಲ್ಲ ಮುಂದಕ್ಕೆ ಬೆಂಗಳೂರು ನಗರಕ್ಕೆ ಏನ್ ಫೆಸಿಲಿಟಿ ಇದೆ ಆ ರೀತಿ ಫೆಸಿಲಿಟಿ ಕೊಡ್ಲಿಕ್ಕೆ ಅವ್ರನ್ನ ಈಗಿಂದನೇ ಮಾನಸಿಕವಾಗಿ ತಯಾರು ಮಾಡ್ತಾ ಇದ್ವಿ. ಅಲ್ಲೂ ಕೂಡ A to B ಖಾತಾ ಇರೋದನ್ನ A ಖಾತಾ ಕನ್ವರ್ಟ್ ಮಾಡ್ಕೊಳ್ಳಿಕ್ಕೆ, ದಾಖಲೆಗಳನ್ನ ಸರಿ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಹೇಳಿದೀನಿ. ಎರಡನೇದು ಟ್ಯಾಕ್ಸ್ ಕಲೆಕ್ಷನ್. ಅದು ಕೂಡ ನಮ್ಮ ಬೆಂಗಳೂರು ನಗರಗಳಲ್ಲಿ ಯಾವ ರೀತಿ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದ್ದಾರೆ, CMC ಯಾವ ರೀತಿ ಕಲೆಕ್ಟ್ ಮಾಡ್ತಾರೆ, ಒಂದು ಯೂನಿಫಾರ್ಮಿಟಿ ಇರಬೇಕು. ಆ ಒಂದು ಪ್ರಾಪರ್ಟಿ ವ್ಯಾಲ್ಯೂ ಬೇಸ್ ಸಿಸ್ಟಮ್ ಅಲ್ಲಿ ಏನು ನಾವು ಮಾಡ್ತಾ ಇದೀವಿ ಅದನ್ನು ಕೂಡ ಟೈಮ್ ಲೈನ್ ಅಲ್ಲಿ ಮಾಡಬೇಕು ಅಂತ ಹೇಳಿದೀನಿ. ಇನ್ನೊಂದು ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಕಂಟ್ರೋಲ್ ಆಗಬೇಕು. ಈಗಿಂದನೇ ನಾವು ಮುಂದಕ್ಕೆ ನೀರು ಕೊಡಬೇಕಾಗ್ತದೆ, ಕಾವೇರಿ ನೀರು ಕೊಡಬೇಕಾಗ್ತದೆ. ಅದಕ್ಕೆ ಸ್ಯಾನಿಟೇಷನ್ಸ್ ಬಹಳ ಮುಖ್ಯ. ಅದಕ್ಕೆ ಪ್ರತಿಯೊಂದು ಪ್ಲಾನ್ ಸ್ಯಾಂಕ್ಷನ್ ಕೂಡ ಕಂಟ್ರೋಲ್ ಮಾಡಬೇಕು. ನಾವು ಕಾನೂನು ಪ್ರಕಾರನೇ ಏನು ಝೋನಲ್ ರೆಗ್ಯುಲೇಷನ್ಸ್ ಇದೆ ಆ ಪ್ರಕಾರನೇ ಮಾಡಬೇಕು ಅಂತ ಇನ್ನೊಂದು ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ. ಆಮೇಲೆ ಯಾವ್ದಾವ್ದು ಏರಿಯಾ ಆಡ್ ಮಾಡ್ಕೋಬೇಕಾಗ್ತದೆ ಮುಂದಕ್ಕೆ ಹೊಸದಾಗಿ ಅಂತೇಳಿ ಅದನ್ನು ನೀವೊಂದು ಮಾನಸಿಕವಾಗಿ ನೀವು ರೆಡಿ ಮಾಡಿ ಸರ್ವೆ ಮಾಡಿಬಿಟ್ಟು ಅಂತ ಅವ್ರಿಗೆ ಡೈರೆಕ್ಷನ್ಸ್ ಕೊಡ್ತೀನಿ. ಸರ್, ಈಗ ಕೆಲವೊಂದು ಏರಿಯಾಗಳಲ್ಲಿ ಅಂದ್ರೆ ಕೆರೆಗಳು ಒತ್ತುವರಿ ಆಗ್ತಿದೆ, ಅದಕ್ಕೆ ಸರ್ಕಾರಿ ಜಾಗಗಳನ್ನ ನಕಲಿ ದಾಖಲೆ ಮಾಡಿ ಗ್ರಾಬ್ ಮಾಡುವಂತ. ಅದಕ್ಕೆ ಎಲ್ಲಾ ಪ್ರಾಪರ್ಟಿನೂ ಫಸ್ಟ್ ಸ್ಕ್ಯಾನಿಂಗ್ ಮಾಡಿಸ್ತಾ ಇದ್ವಿ. ಆಲ್ ಪ್ರಾಪರ್ಟೀಸ್ ಆಲ್ಸೋ ಬೆಂಗಳೂರು ನಗರಕ್ಕೆ ಯಾವ ರೀತಿ ಸ್ಕ್ಯಾನ್ ಮಾಡಬೇಕು ಆ ರೀತಿ ಎಲ್ಲಾ ಪ್ರಾಪರ್ಟಿ ಕೂಡ ಫಸ್ಟ್ ನಾನು ಡಾಕ್ಯುಮೆಂಟೇಶನ್ ಸ್ಕ್ಯಾನ್ ಮಾಡಿಸ್ತಾ ಇದ್ದೀನಿ. ಆಮೇಲೆ ಕಂಪ್ಲೀಟ್ ಮಿಕ್ಕಿದ ವ್ಯವಸ್ಥೆ ನಾನು ಮಾಡ್ತೀನಿ. ಸರ್, ಈಗ ಬೆಂಗಳೂರಲ್ಲಿ ರಸ್ತೆ ಗುಂಡಿ ಬಿಡೋದಕ್ಕೆಲ್ಲ ರಾಜಕಾರಣಿಗಳು ಮತ್ತೆ ಕಾಲುವೆಗಳ ಸಮಸ್ಯೆ. ಈಗ ಬೆಂಗಳೂರು ಸುತ್ತಮುತ್ತ ಇರೋದು ಕೂಡ ಅದೇ ರೀತಿ ಆಗಿರೋದು. ಅದಕ್ಕೆ ಈಗಿಂದನೇ ಅದಕ್ಕೆ ಒಂದು ಸಿದ್ಧತೆ ಮಾಡ್ತಾ ಇದ್ದೀನಿ. ಮುಂದಕ್ಕೆ ಅದು ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದನೇ ಈಗ 110 ಹಳ್ಳಿ ಸೇರಿ ಇವತ್ತವರೆಗೂ ನಾವು ಮೊನ್ನೆ ತಾನೇ ನೀರು ಕೊಡಕ್ ಶುರು ಮಾಡಿದ್ವು. ಅದಕ್ಕೋಸ್ಕರ ಈಗಿನ ಮುಂದಕ್ಕೆ ತೊಂದರೆ ಆಗಬಾರ್ದು ಅಂತ ಈಗಿಂದನೇ ಅವರು ಸಿವಿಕ್ ಸೆನ್ಸ್ ಬರಬೇಕು. ನಗರಗಳ ವ್ಯಾಪ್ತಿಯಲ್ಲಿ ಬದುಕಬೇಕಾದ್ರೆ ನಾವು ಯಾವ ರೀತಿ ಬೆಂಗಳೂರು ನಗರದಲ್ಲಿ ಅವ್ರಿಗೆ ಇದನ್ ಮಾಡ್ತಾರೆ. ಆಮೇಲೆ ಎಲ್ಲ ಕಸಗಳ ಏನಲ್ಲಿ ಕೆಲವೆಲ್ಲ ಇಲ್ಲಿಂದ ತೆಗೆದುಕೊಂಡು ಅಲ್ಲಿ ಕಸ ಬಿಸಾಕ್ಬಿಡ್ತಾರೆ. ಅದು ಕೂಡ ಬೆಂಗಳೂರು ನಗರದಲ್ಲಿ ಏನು ನಾವು ಕಸನ ಕಲೆಕ್ಟ್ ಮಾಡ್ತೀವಿ ಆ ವ್ಯಾಪ್ತಿಗೆ ತರಬೇಕು ಅಂತ ಅವ್ರಿಗೆ ಡೈರೆಕ್ಷನ್. ಇನ್ನ ಇಲ್ಲ, ಅದೆಲ್ಲ ರಿಪೋರ್ಟ್ ಕೊಡ್ತಾರೆ ಅವರು. ಎಲ್ಲ ಸುತ್ತಲೂ 11+1 12 ಇನ್ನ ಇಲ್ಲ. ಫಸ್ಟ್ ಅವರೆಲ್ಲ ಒಂದು ರಿಪೋರ್ಟ್ ಕೊಡ್ಲಿ. ನಮ್ಮ ಸ್ಥಳೀಯ ಸಂಸ್ಥೆಯವ್ರ ಹತ್ರ, ಸಾರ್ವಜನಿಕರ ಸಂಘ ಸಂಸ್ಥೆಯವ್ರ ಹತ್ರ, MLA ಗಳ ಹತ್ರ, MP ಗಳ ಹತ್ರ ಎಲ್ಲ ಚರ್ಚೆ ಮಾಡಕ್ ಹೇಳಿ.